ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು 4 ಎಕರೆ 10 ಗುಂಟೆ ಜಾಗ, ಒಂದು ಜಮೀನು ಮಾರಾಟಕ್ಕೆ ಬಂದಿದೆ. ಖಾಲಿ ಲ್ಯಾಂಡು, ರೆಡ್ ಸಾಯಿಲ್ ಬರುತ್ತೆ ನೋಡಿ ಸರ್. ಸಾಯಿಲ್ ಇದೆ ನೋಡ್ತಾ ಇದ್ದೀರಾ, ಈ ಥರ ನಿಮಗೆ ರೆಡ್ ಸಾಯಿಲ್ ಬರುತ್ತೆ. ಟೋಟಲ್ ಇದು 4 ಎಕರೆ 10 ಗುಂಟೆ ಬರುತ್ತೆ ಜಾಗ. ಜನರಲ್ ಪ್ರಾಪರ್ಟಿ ಇದು ಮಾಮೂಲಿ ರೈತರ ಹತ್ರನೇ ಇರೋದು. ಅಗ್ರಿಮೆಂಟ್ ಓಡೋರು ಯಾರೂ ಇಲ್ಲ, ಡೈರೆಕ್ಟು ರೈತ ಹತ್ರನೇ ಮಾತಾಡ್ಕೋಬೋದು ನೀವು. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ನೋಡಿ ಸರ್. ಎಲ್ಲ ಫುಲ್ಲು ತೂರಿ ಹಾಕಿದ್ದಾರೆ ಅವರು. ನಿಮಗೆ ಇದು ಒಳ್ಳೆ ಬಾಕ್ಸ್ ಸ್ಟೆಪ್ಪಲ್ಲಿ ಇದೆ ಸರ್. ನಿಮಗೆ ಒಳ್ಳೆ ಅಗ್ರಿಕಲ್ಚರ್ಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ನಿಮಗೆ ಅಲ್ಲಿ ಏನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಅದು ಬ್ಯಾಂಗ್ಳೂರವರು ತೋಟ ಮಾಡಿದ್ದಾರೆ. ನಿಮ್ಗೆ ಅದರಿಂದ ಪಕ್ಕದ ಜಾಗ ನೋಡಿ. ಇಲ್ಲಿ ಇದೇನು ನೋಡ್ತಾ ಇದ್ದಾರೆ, ಅಕ್ಕಪಕ್ಕನೂ ಒಳ್ಳೊಳ್ಳೆ ತೋಟಗಳು ಕೂಡ ಇದೆ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಕರೆಕ್ಟಾಗಿ ಒಂದು 50 ಕಿಲೋಮೀಟ್ರ್ ಇದೆ. ಈ ಲ್ಯಾಂಡಿಂದ ಕರೆಕ್ಟಾಗಿ ನಿಮಗೆ 50 ಕಿಲೋಮೀಟ್ರ್ ಇದೆ. ಬ್ಯಾಂಗ್ಳೂರಿಗೆ ಬಂದು ನಿಮಗೆ 190 ಕಿಲೋಮೀಟ್ರ್ ಇದೆ ಬ್ಯಾಂಗ್ಳೂರು. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋ ಅಂಥ ಜಾಗ. ಒಳ್ಳೆ ಬಾಕ್ಸ್ ಸ್ಟೆಪ್ಪಲ್ಲಿದೆ ಸರ್, ತುಂಬ ಚೆನ್ನಾಗಿದೆ. ನಿಮಗೆ ಅಕ್ಕಪಕ್ಕನೂ ಒಳ್ಳೊಳ್ಳೆ ಬ್ಯಾಂಗ್ಳೂರವರೆಲ್ಲ ತೊಗೊಂಡಿದ್ದಾರೆ. ಬ್ಯಾಂಗ್ಳೂರು ಮೈಸೂರವರೆಲ್ಲ ಪರ್ಚೇಸ್ ಮಾಡಿದ್ದಾರೆ ಜಾಗ. ಇದು ನಿಮಗೆ ಮೈಸೂರು ಗುಂಡ್ಲುಪೇಟೆ ಊಟಿ ಹೈವೇ ಏನಿದೆ, ಅಲ್ಲಿಂದ ಕರೆಕ್ಟಾಗಿ ನಿಮಗೆ ಜಾಗಕ್ಕೆ ಕರೆಕ್ಟಾಗಿ ಒಂದು 8ರಿಂದ 9 ಕಿಲೋಮೀಟ್ರ್ ಅಂತರದಲ್ಲಿರೋಂಥ ಜಾಗ. ಇದು ನಿಮಗೆ ಬೇಗೂರು ಸರೌಂಡಿಂಗ್ ಬರುತ್ತೆ ಸರ್. ನೀವು ಗುಂಡ್ಲುಪೇಟೆ ಅಂದರೆ ಗುಂಡ್ಲುಪೇಟೆ ಟೌನ್ಗೇನು ಹೋಗೋಂಗಿಲ್ಲ. ಈ ಜಾಗದಿಂದ ನಿಮಗೆ ಕರೆಕ್ಟಾಗಿ ಗುಂಡ್ಲುಪೇಟೆಗೆ ಒಂದು 22 ಕಿಲೋಮೀಟ್ರ್ ಬರುತ್ತೆ. ನೀವು ಗುಂಡ್ಲುಪೇಟೆಗೆ ಏನೂ ಹೋಗೋಂಗಿಲ್ಲ, ಬೇಗೂರು ಹತ್ರನೇ ಬರೋದು ಜಾಗ. ಇದು ಬೇಗೂರು ಸರೌಂಡಿಂಗೇ. ಟೋಟಲ್ 4 ಎಕರೆ 10 ಗುಂಟೆ ಇದೆ. ರೈತರ ಪ್ರಾಪರ್ಟಿ. ನೀವೇನಾದರೂ ಮಾತಾಡ್ಕೋಬೇಕು ಅಂದರೆ ರೈತ ಹತ್ರನೇ ಮಾತಾಡ್ಕೋಬೇಕು ನೀವು. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡ್ತೀವಿ ನಾವು. ಡೈರೆಕ್ಟು ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಒಳ್ಳೆ ಸೆಕ್ಯೂರ್ ಜಾಗ ಸರ್. ನಿಮಗೆ ವಿಲೇಜಿಂದ ಜಸ್ಟ್ ನಿಮಗೆ ಇದು ವಿಲೇಜ್ ಡಾಂಬರ್ ಇದೆಯಲ್ಲ, ಅಲ್ಲಿಂದ ಜಸ್ಟ್ ನಿಮಗೆ ಒಂದು 500 ಮೀಟ್ರ್ ಬರಬೇಕು. ನಿಮಗೆ ದೊಡ್ಡ ವಿಲೇಜ್ ಇದೆ ಅದು. ವಿಲೇಜ್ಗೆ ಪಕ್ಕದಲ್ಲಿರೋಂಥ ಜಾಗ. ಒಳ್ಳೆ ಸೆಕ್ಯೂರ್ ಜಾಗ, ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಅಕ್ಕಪಕ್ಕನೂ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ. ಒಳ್ಳೊಳ್ಳೆ ಮೈಸೂರು ಬ್ಯಾಂಗ್ಳೂರವರೆಲ್ಲ ಪರ್ಚೇಸ್ ಮಾಡಿರೋಂಥ ಜಾಗಗಳು ಇದು. ತುಂಬ ರೆಡ್ ಸಾಯಿಲ್ ಬರುತ್ತೆ ಇದು. ಇದು ಡೈರೆಕ್ಟು ನೀವು ರೈತರ ಹತ್ರನೇ ಮಾತಾಡ್ಕೋಬೇಕು. ಯಾಕಂದರೆ ಇದು ಅಗ್ರಿಮೆಂಟ್ ಹೋಲ್ಡರ್ ಯಾರೂ ಇಲ್ಲ. ಡೈರೆಕ್ಟು ನೀವು ರೈತರ ಹತ್ರನೇ ಮಾತಾಡಿಕೊಂಡು ವ್ಯವಹಾರ ಮುಗಿಸ್ಕೋಬೇಕು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಸಿಂಪಲಾಗಿ ಒಂದು 3 ಎಕರೆ 4 ಎಕರೆ ಫಾರ್ಮ್ ಮಾಡೋರಿಗೆ ಒಳ್ಳೆ ಜಾಗ ಸರ್, ತುಂಬ ಚೆನ್ನಾಗಿದೆ. ಆಮೇಲೆ ಇದು ವಾಟರ್ ಬೆಲ್ಟ್ ಇರೋಂಥ ಏರಿಯಾ. ಇದ್ರ ಪಕ್ಕದಲ್ಲೇ ನಿಮಗೆ ಹೆಚ್ಚು ಕಮ್ಮಿ ಒಂದು ಈ ಜಮೀನಿಗೂ ಇದಕ್ಕೂ ಲ್ಯಾಂಡ್ಗೂ ಹೆಚ್ಚು ಕಮ್ಮಿ ಒಂದು 4 ಕಿಲೋಮೀಟ್ರಲ್ಲಿ ಒಂದು ಡ್ಯಾಮ್ ಇದೆ, ದೊಡ್ಡ ಡ್ಯಾಮ್ ಇದೆ. ನಿಮ್ಗೆ ವಾಟರ್ ಬೆಲ್ಟ್ ಎಲ್ಲ ತುಂಬ ಚೆನ್ನಾಗಿರೋಂಥ ಜಾಗ. ಈ ಜಾಗದಿಂದ ನಿಮ್ಗೆ ಬೇಗೂರು ಟೌನ್ಗೆ ಕರೆಕ್ಟಾಗಿ 8 ಕಿಲೋಮೀಟ್ರ್ ಇದೆ. ಈ ಜಾಗಕ್ಕೆ 2-3 ಕಡೆಯಿಂದ ದಾರಿ ಇದೆ. ನೀವು ಯಾವ ಕಡೆಯಿಂದನೂ ಬರ್ಬೋದು. ದಾರಿ ಏನು ಸಮಸ್ಯೆ ಇಲ್ಲ ನಿಮಗೆ. 2-3 ಕಡೆಯಿಂದ ದಾರಿ ಇದೆ. ನೀವು ಯಾವ ರೋಡಿಂದನೂ ಬರ್ಬೋದು ಜಾಗಕ್ಕೆ. ಒಂದು ಡಾಂಬರಿಂದ ಬಂದರೆ ಜಸ್ಟ್ ಒಂದು 500 ಮೀಟ್ರು. ಇನ್ನೊಂದು ಕಡೆಯಿಂದ ಬಳಸ್ಕೊಬರ್ತೀನಿ ಅಂದರೆ 1 ಕಿಲೋಮೀಟ್ರ್ ಬಳಸ್ಕೊಬರ್ಬೇಕು ನೀವು. ನಿಮ್ಗೆ 2 ಕಡೆಯಿಂದ ದಾರಿ ಇದೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಜಾಗ ಮಾತ್ರ ಒಳ್ಳೆ ಅದ್ಭುತ ಆಗಿದೆ. ಇಂಥ ಜಾಗ ನಿಮಗೆ ಗುಂಡ್ಲುಪೇಟೆ ಮತ್ತು ಈ ಬೇಗೂರು ಸರೌಂಡಿಂಗಲ್ಲಿ ಸಿಗೋದು ನಿಮಗೆ ತುಂಬ ರೇರು. ನೋಡಿ, ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ಜಾಗ ಮಾತ್ರ ಬಂದು ಅದ್ಭುತವಾಗಿದೆ ಜಾಗ. ಇವರು ಓನರ್ ಬಂದು ಸರ್ ನಿಮಗೆ ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ. ನಿಮ್ಗೆ ಏನಾರು ಮಾತುಕತೆ ಮಾತಾಡಿ ಅಡ್ವಾನ್ಸ್ ಮಾಡಿದ್ರೆ ಡಾಕ್ಯುಮೆಂಟ್ಸು ರೆಡಿ ಆಗೋವರೆಗೆ ನಿಮಗೆ ಟೈಮ್ ಇರುತ್ತೆ. ಡೈರೆಕ್ಟು ರಿಜಿಸ್ಟ್ರೇಷನ್ ಮಾತ್ರ ಕೊಡೋದು ಇವರು, ಅಗ್ರಿಮೆಂಟ್ ಕೊಡೋಲ್ಲ. ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ನಿಮ್ಗೆ ಏನಿದ್ರು ಟೈಮಿಂಗ್ಸ್ ಏನಿದ್ರು ಅಂದರೆ ನಿಮ್ಮ ಪೇಪರ್ ರೆಡಿ ಆಗೋವ್ರಿಗೆ ಮಾತ್ರ ಟೈಮ್ ಇರುತ್ತೆ. ಪೇಪರ್ ಎಲ್ಲ ರೆಡಿ ಆಯಿತು ಅಂದರೆ ಇಮಿಡಿಯೇಟ್ಲಿ ಡೈರೆಕ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಲಾಯರ್ ಏನು ಡಾಕ್ಯುಮೆಂಟ್ಸ್ ಕೇಳಿದ್ರು ಕೊಡೋ ಅಂಥ ಜವಾಬ್ದಾರಿ ನಮ್ಮದು. ನಮ್ಮ ಕಡೆಯಿಂದ ಏನೇನು ಬೇಕು ಡಾಕ್ಯುಮೆಂಟ್ಸು, ಈ ಜಮೀನಿಗೆ ಸಂಬಂಧಪಟ್ಟದ್ದು, ಆ ಡಾಕ್ಯುಮೆಂಟ್ಸ್ ಕೊಡೋ ಅಂಥ ಜವಾಬ್ದಾರಿ ನಮ್ಮದು. ಜಾಗ ಮಾತ್ರ ತುಂಬ ಅದ್ಭುತವಾಗಿದೆ ಸರ್. ಒಂದು 3 ಎಕರೆ 4 ಎಕರೆ ಫಾರ್ಮ್ ಮಾಡೋರಿಗೆ ಒಳ್ಳೆ ಜಾಗ ನೋಡಿ ಸರ್. ಪವರ್ ಲೈನು ಹತ್ತಿರದಲ್ಲೇ, ನೀವು ಬೋರ್ಗೆ ಹೊಡಿಸಿದ್ರು ಪವರ್ ಲೈನು ಕೂಡ ಹತ್ತಿರದಲ್ಲೇ ಇದೆ. ಜಮೀನು ಒಳಗಡೆ ಇದೆ ಪವರ್ ಲೈನು. ಆರಾಮ್ಸೆ ತೊಗೋಬೋದು ನೀವು.
ನೋಡಿ ಸರ್, ಇಲ್ಲಿ ಅಕ್ಕಪಕ್ಕನ ಒಳ್ಳೊಳ್ಳೆ ಬ್ಯಾಂಗ್ಳೂರವರೆಲ್ಲ ತೊಗೊಂಡು ಒಳ್ಳೊಳ್ಳೆ ತೋಟಗಳು ಕೂಡ ಮಾಡಿದ್ದಾರೆ ಇಲ್ಲಿ. ಜಾಗ ಮಾತ್ರ ಒಳ್ಳೆ ಲೊಕೇಶನ್, ತುಂಬ ಚೆನ್ನಾಗಿದೆ. ನೋಡಿ, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ಶಿವು ಕಡೆಯಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಖಂಡಿತ ಮಾಡಿಸ್ಕೊಡೋಣ ನಿಮಗೆ. ನಿಮ್ಮ ಲಾಯರ್ ಏನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಆ ಡಾಕ್ಯುಮೆಂಟ್ಸ್ ಕೊಡೋ ಅಂಥ ಜವಾಬ್ದಾರಿ ನಮ್ಮದು. ನಿಮಗೆ ನಾಲ್ಕಮೂಲ ಅದ್ಬಸ್ ಮಾಡಿ ಫೆನ್ಸಿಂಗ್ ಹಾಕೋವರೆಗೂ ನಿಮ್ಮ ಜೊತೆ ನಾವಿರ್ತೀವಿ ಖಂಡಿತ. ನಿಮಗೆ ನಾಲ್ಕಮೂಲ ಎಲ್ಲ ಅದ್ಬಸ್ ಮಾಡಿಸ್ಕೊಡ್ತೀವಿ. ಬೇಕು ಅಂದರೆ ಫೆನ್ಸಿಂಗು ಮಾಡಿಸ್ಕೊಡಿ ಸರ್ ಅಂದರೆ ನಮ್ಮ ಹತ್ರನೂ ಲೇಬಲ್ ಇದ್ದಾರೆ. ನಿಮ್ಮ ಮೆಟೀರಿಯಲ್ ತಂದು ಕೊಟ್ಟರೆ ಸಾಕು. ಮೆಟೀರಿಯಲ್ ಮತ್ತು ಅವ್ರದ್ದು ಏನಿದೆ ಖರ್ಚು ವೆಚ್ಚ ನೀವು ಮಾತಾಡ್ಕೊಳ್ಳಿ. ಬೇಕಾದ್ರೆ ಲೇಬರ್ ನಮ್ಮ ಹತ್ರನೇ ಇದ್ದಾರೆ, ಕಳಿಸ್ಕೊಡ್ತೀವಿ ಖಂಡಿತ. ಇದೆಲ್ಲ ನಿಮಗೆ ವಾಟರ್ ಬೆಲ್ಟು ಒಂದು 150-200 ಅಡಿಗೆಲ್ಲ ಭಯಂಕರ ನೀರು ಸಿಗುತ್ತೆ ಸರ್. ಇದು ತುಂಬ ವಾಟರ್ ಬೆಲ್ಟ್ ಇರೋಂಥ ಇದೆ. ಇದು ಆಮೇಲೆ ಈ ಜಾಗಕ್ಕೆ ಹೆಚ್ಚು ಕಮ್ಮಿ ಒಂದು 5-6 ವಿಲೇಜ್ಗಳು ಬರುತ್ತೆ. ಒಳ್ಳೊಳ್ಳೆ ದೊಡ್ಡ ದೊಡ್ಡ ವಿಲೇಜ್ಗಳೇ ಇದೆ. ಇದು ಬೇಗೂರು ಟೌನ್ಗೆ ಕರೆಕ್ಟಾಗಿ 8 ಕಿಲೋಮೀಟ್ರ್ ಅಂತರದಲ್ಲಿದೆ. ಹೇಳ್ತಾ ಇದೆ ನಿಮಗೆ 2 ಕಡೆಯಿಂದ ದಾರಿ ಇದೆ, ನೀವು ಯಾವ ಕಡೆಯಿಂದನೂ ಬರ್ಬೋದು ಜಾಗಕ್ಕೆ. ನೋಡಿ ಸರ್, ಇಂಟ್ರೆಸ್ಟ್ ಇರೋ ಬೇಗ ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡ್ತೀನಿ. ನಿಮ್ಗೆ ಏನಾದ್ರು ಬೇರೆ ಮಾಹಿತಿ ಬೇಕು ಅಂದರೆ ಕಾಲ್ ಮಾಡಿ, ಖಂಡಿತ ಕೊಡೋಣ ನಿಮಗೆ. ಬಟ್ ನಿಮ್ದು ಏನಾದ್ರು ಜಮೀನು ಸೇಲ್ಗಿದ್ರೂ ಕಾಲ್ ಮಾಡಿ. ನಮ್ಮ ಕಡೆ ಪಾರ್ಟಿ ಇದ್ದಾರೆ, ಖಂಡಿತ ಸೇಲ್ ಮಾಡಿಸ್ಕೊಡ್ತೀವಿ. ಇಲ್ಲಿ ಬಂದು ಮಾತ್ರ ಒಳ್ಳೆ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ. ಸಾಯಿಲ್ ಮಾತ್ರ ನೋಡಿ ಸರ್, ಮಾಮೂಲಿ ಬರೀ ಡ್ರೈ ಲ್ಯಾಂಡ್ಗೆ ತೊಗರಿ ನೋಡಿ ಎಷ್ಟೊಂದು ತುಂಬ ಚೆನ್ನಾಗಿ ಬಂದಿದೆ. ಗಿಡ ತೊಗರಿ ಗಿಡ ಹಾಕ್ಕೊಂಡಿದ್ದಾರೆ, ಉಳ್ಳಿ ಹಾಕಿದ್ದಾರೆ. ನೋಡಿ ಸರ್, ತೊಗರಿ ಗಿಡ ಎಷ್ಟೊಂದು ತುಂಬ ಚೆನ್ನಾಗಿ ಬಂದಿದೆ. ಖಾಲಿ ಇದಕ್ಕೆ ಏನಿಲ್ಲ, ಮಳೆ ನೀರಿಗೋಸ್ಕರ ಬಂದಿರೋದು. ಬೋರ್ಗಿರೇನಿಲ್ಲ, ಖಾಲಿ ಲ್ಯಾಂಡ್ ಬರುತ್ತೆ ಇದು. ತೊಗರಿನೇ ಇಷ್ಟು ಚೆನ್ನಾಗಿ ಬಂದಿದೆ ಅಂದಮೇಲೆ ನೀವೆಲ್ಲ ನೀರಾವರಿ ಮಾಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಫಸ್ಲು ಮಾಡ್ಬೋದು ಅಂದರೆ ತುಂಬ ಚೆನ್ನಾಗಿ ಮಾಡ್ಬೋದು ಸರ್ ನೀವು. ರೋಡ್ ತೋರಿಸ್ಕೊಡ್ತೀನಿ ನಿಮಗೆ. ಏನು ನೋಡ್ತಾ ಇದ್ದಾರೆ, ಇದೇ ಮೆಟ್ಲಿಂಗು. ನೀವು ಒಂದು 500 ಮೀಟ್ರ್ ಮೆಟ್ಲಿಂಗ್ ಬರಬೇಕು. ದೊಡ್ಡ ರೋಡ್ ಇದೆ ನಿಮಗೆ, 37 ಅಡಿ ಒಂದು ಚೈನ್ ರೋಡ್ ಇದೆ ನಿಮಗೆ. ನೋಡಿ ಏನು ತೋರಿಸ್ತಾ ಇದ್ದೀನಿ, ಇದೇ ಜಾಗ ರೋಡು. ಈ ರೋಡು ಏನಿದೆ ಮೆಟ್ಲಿಂಗು, ಈ ಮೆಟ್ಲಿಂಗ್ ಫೇಸಿಂಗ್ಗೆ ಹೆಚ್ಚು ಕಮ್ಮಿ ನಿಮಗೆ ಒಂದು 300-400 ಅಡಿ ಇದೆ ಫ್ರಂಟು, ಫುಲ್ ಫ್ರಂಟು. ಓಕೆ ಸರ್, ಥ್ಯಾಂಕ್ ಯು.